ವಿಷಯ ಕೇಳಲ್ಲ. ನಿಮ್ ಮಡ್ಲಲ್ಲಿ ಮಲ್ಕೊಳ್ಬೇಕು ಅನ್ಸ್ತಾ ಇದೆ ಮದರ್ ಇಂಡಿಯಾ. ಅಯ್ಯೋ, ನೀನ್ ಇದನ್ನ ನನ್ನ ಹತ್ರ ಕೇಳ್ಕೋಬೇಕೇನೋ. ಬ್ಲ್ಯಾಕ್ ಮೇಲೆ ಹೇಳಿದ್ರು ತುಂಬಾ ಕಮ್ಮಿ. ನೀನ್ ಅದಕ್ಕಿಂತ ತುಂಬಾ ಕೆಟ್ಟೋಳು ಸುಹಾಸಿನಿ. ನೀನೊಬ್ಳೆ ಕಿಲಾಡಿ ಅನ್ಕೊಂಡಿದ್ಯಾ ಅಲ್ವಾ? ಇಷ್ಟು ದಿನ ನೀನು ನಡೆದಿದ್ದ ಹಾದಿಲೆ ಇನ್ ಮುಂದೆ ನಾನು ನಡೀತೀನಿ. ನನ್ ಮುಖಕ್ಕೂ ಮುಖವಾಡ ಬಿಟ್ಟಾಗುತ್ತೆ ಸುಹಾಸಿನಿ. ದಿ ಗೇಮ್ ಸ್ಟಾರ್ಟ್ಸ್ ರೈಟ್ ನೌ. ತಾವು ತಮ್ಮ ಗರ್ಲ್ ಫ್ರೆಂಡ್ ನ ಡ್ರಾಪ್ ಮಾಡಿ ಬಂದ್ರು. ಇಲ್ಲಿದ್ಯಾ, ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡು. ತಮಾಷೆ ಮಾಡೋದಕ್ಕೆ ಹೋಗಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬೇಡ. ಯಾಕಪ್ಪ, ನಾನು ಇರೋದನ್ನೇ ತಾನೇ ಹೇಳಿದ್ದು. ಯಾಕೆ ನನಗೆ ಯಾವಾಗ ಈ ಥರ ಶಾಕ್ ಕೊಡ್ತೀಯ ನೀನು? ನಂಗೆ ನಿನ್ನ ನೋಡಿದ್ರೆ ಐ ಕಾಂಟ್ ಕಂಟ್ರೋಲ್ ಮೈ ಲಾಫ್ ಯು ಸಿ. ಓಕೆ, ನಿನ್ ಕಡೆ ನಾನು ಜೋಕ ತರ ಕಾಣ್ತೀನ? ನಾ ಸಾರ್ಥಕ್ನ ಲವ್ ಮಾಡೋ ವಿಷಯ ನಿನಗ್ ಗೊತ್ತಿಲ್ಲದೆ ಇದ್ದಾಗ ಆಮೇಲೆ ನಿನಗ್ ಗೊತ್ತಾದ್ಮೇಲೆ ನೀನ್ ಏನ್ ಹೇಳಿದಂತ ನೆನ್ಪಿದ್ಯಾ? ಏನ್ ಹೇಳಿದ್ದೆ? ಲವ್ ಮಾಡಿದ್ಮೇಲೆ ಅದನ್ನ ಹೇಳ್ಕೊಡೋದಕ್ಕೆ ಯಾಕೆ ಹೆದರ್ಬೇಕು? ಅಂಗಡಿಲಿ ಯಾವ್ದಾದ್ರು ವಸ್ತು ಇಷ್ಟ ಆದಾಗ ಅದನ್ನ ಬೇಕು ಅಂತ ಎಕ್ಸ್ಪ್ರೆಸ್ ಮಾಡೋ ನಾವು ವ್ಯಕ್ತಿನ ಇಷ್ಟಪಟ್ಟಾಗ ಅದನ್ನ ಯಾಕೆ ಮುಚ್ಚಿಡ್ಬೇಕು ಅಂತ ಹೇಳಿ ಭಾಷಣ ಮಾಡಿದ್ರಿ. ಈಗ ತಾವು ಅದೇ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಲ್ವಾ, ಅದಕ್ಕೆ ನಗು ಬರ್ತಾ ಇದೆ. ಲವ್ ಬಗ್ಗೆ ಐಡಿಯಾ ಇರಲಿಲ್ಲಪ್ಪ. ಇವಾಗೇನ್ ದೊಡ್ಡ ಪಂಡ್ರ ಆಗ್ಬಿಟ್ಟಿದ್ದೀರಾ? ಆಗ್ಲೇಬೇಕು. ಇಲ್ಲ, ನೀನ್ ಅದಕ್ಕೆ ಬಜಾರಿದ್ದಾಳಲ್ಲ, ನನ್ನ ಮಾತಲ್ಲೇ ಜನ್ಮ ಜಾಲಾಡ್ಸ್ಬಿಡ್ತಾಳೆ. ಸರಿ, ತಾವಿನ್ನೂ ಎಷ್ಟು ದಿನ ಲವರ್ ಬಾಯ್ ಆಗೇ ಇರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಿರಾ? ಮದ್ವೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ರಲ್ಲ, ಆ ಕೆಲ್ಸ ಆಯ್ತಾ? ಇಲ್ಲ. ಒಳ್ಳೆ ಗೋಳಣ ನಿಂದು. ಫಸ್ಟ್ ಟೈಮ್ ಲವ್ ಪ್ರಪೋಸ್ ಮಾಡಕ್ಕೆ ಹೆದರೋ ತರ ಆಡ್ತಿದ್ಯಲ್ಲ. ನಿನ್ನ ಪ್ರೀತಿನ ಒಪ್ಕೊಂಡಿರೋ ಹುಡುಗಿಗೆ ಮದ್ವೆ ಆಗ್ತೀಯ ಅಂತ ಕೇಳೋದಕ್ಕೆ ಇನ್ನೆಷ್ಟು ಟೈಮ್ ಬೇಕು ನಿಂಗೆ? ಅದ್ ಹಾಗಲ್ಲ ಅದ್ಯಾ. ಒಂದೊಳ್ಳೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಒಂದು ಜಾಗನ ಫಿಕ್ಸ್ ಮಾಡಿ ಅಲ್ಲಗಳನ್ನ ಕರ್ಕೊಂಡು ಹೋಗಿದ್ದೆ. ಇನ್ನೇನ್ ಪ್ರಪೋಸ್ ಮಾಡ್ಬೇಕು ಅನ್ನೋಷ್ಟ್ರೊಳಗೆ ವಿಕ್ರಾಂತಿಗೆ ಹೀಗೆಲ್ಲ ಆಗೋಯ್ತು. ಓ, ಇದ ಮ್ಯಾಟ್ರು. ಈಗೆಲ್ಲ ಸರಿ ಹೋಯ್ತಲ್ಲ, ಮತ್ತೆ ಪ್ರೋಗ್ರಾಮ್ ಫಿಕ್ಸ್ ಮಾಡು. ಅದ್ಯಾ, ಅಮೂಲ್ಯ ಯಾಕೋ ಸ್ವಲ್ಪ ದಿನಗಳಿಂದ ನಾನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅನಿಸ್ತದೆ. ಬಟ್ ರೀಸನ್ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಪ್ಪ ತಂದೆ ಅವತ್ತವ್ಳು ಫೋನ್ ಎತ್ತಿಲ್ಲ ಅಂತ ಹೇಳಿ ಒಂದೇ ಕಣ ಅಳ್ತಾ ಇದ್ದೆ. ಈಗ ಅವಾಯ್ಡ್ ಮಾಡ್ತಾಳಂತ ಎರಡೂ ಕಣ ಅಳ್ತಾ ಇದೆಯಾ? ಏನ್ ನಿನ್ ಹಕೀಕತ್ತು? ನಂದೇನೂ ಇಲ್ಲ, ಎಲ್ಲ ಅವಳದೆ. ನೀ ಪ್ರಪೋಸ್ ಮಾಡೋದ್ ಲೇಟ್ ಮಾಡಿದ್ರೆ ಹೀಗೆಲ್ಲ ಆಗ್ತಾನೆ ಇರುತ್ತೆ. ರಾಣಿನ ಬೇಗ ಈ ಮನೆಗೆ ಕರ್ಕೊಂಬ. ಅಷ್ಟು ಮಾಡೋದಕ್ಕೆ ಸೀರಿಯಲ್ ತರ ಇನ್ನೊಂದು ಎಪಿಸೋಡ್ ಹಾಳು ಮಾಡ್ಬೇಡ. ಆಯ್ತು ಮಿಸ್ ಡೈರೆಕ್ಟರ್, ನೀವ್ ಹೇಳ್ದಾಗೆ ಯಾಕೆ. ಬಟ್ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗ್ತಿರೋದು ನೀನು ವಿಕ್ರಾಂತ್ ನನ್ನ ಕಾಲು ಎಳಿತಿದ್ರಿ ನೋಡು, ಆದ್ರಿಂದ. ಬಟ್ ಏನ್ ಗೊತ್ತಾ, ವೀಕೆಂಡ್ ನಂಗೆ ಇನ್ನೂ ವಿಷಯನೇ ಗೊತ್ತಿಲ್ಲ. ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ ಕಣೋ. ನಾನು ಸ್ವಲ್ಪ ಯಾಮಾರಿದ್ರು ಆ ಸುಹಾಸಿನಿ ನನ್ನ ಕೊಲ್ಲೋಕೆ ಹಿಂಜರಿತಿರ್ಲಿಲ್ಲ. ನಾನೇನಾದರೂ ಉಲ್ಟಾ ಹೊಡೆದಿದ್ರೆ ನನ್ನ ಕತೆ ಅಷ್ಟೆ. ನಾನು ಮುಗಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ಲು. ನಾನು ಹೋಗ್ರಜ ಸೇಫ್ ಆಗಿರ್ಬೇಕು ಅಂದ್ರೆ ಇವಳ ಜೊತೆ ಚೆನ್ನಾಗಿರ್ಬೇಕು.
ಇವಳ ಥರನೇ ಮೈಂಡ್ ಗೇಮ್ ಮಾಡಬೇಕು, ಅವಾಗಲೇ ನಾವು ಬದುಕಕ್ಕೆ ಸಾಧ್ಯ. ಆದರೆ ಎಲ್ರ ಮುಂದೆ ಸುವಾಸಿನಿ ಬಣ್ಣ ಬಯಲ್ ಮಾಡೋರು ಯಾರೋ ಬರಬೇಕು. ಯಾರು? ಅದು ಅಗ್ರಜ ನಂಬುವಂಥವರೇ ಬರಬೇಕು. ನಾನೇನಾದರೂ ಅಗ್ರಜನ ಹತ್ರ ಹೋಗಿ ಈ ಸುಹಾಸಿನಿ ಬಗ್ಗೆ ಸತ್ಯ ಹೇಳಿದ್ರೆ ಧ್ರುವನ್ನ ಹೊರಗಡೆ ಹಾಕ್ದಂಗೆ ನನ್ನ ಹೊರಗಡೆ ಹಾಕ್ಬಿಡ್ತಾನ. ಯಾಕೆಂದ್ರೆ ಅಗ್ರಜ ಈ ಸುಹಾಸಿನಿನ ತುಂಬಾ ಬ್ಲೈಂಡ್ ಆಗಿ ನಂಬ್ತಾನೆ. ಅಗ್ರಜ ಅವನ್ ಭ್ರಮೆಲಿದ್ದಾನೆ. ಅಷ್ಟು ಭ್ರಮೆಯಿಂದ ಅವನ್ನ ಹೊರಗಡೆ ತರಬೇಕು. ಅಗ್ರಜನ್ ಸತ್ಯ ಗೊತ್ತಾಗಿದೆ ಅಂತ ಚಿಕ್ಕ ಹಿಂಟು ಆ ರಾಕ್ಷಸಿ ಗೊತ್ತಾದ್ರೆ ಅಗ್ರಜನ್ ಸಾಯಿಸೋಕೆ ಅವಳು ಹೇಸಲ್ಲ. ಅಗ್ರಜನ್ಗೋಸ್ಕರನಾದ್ರೂ ನಾನು ಈ ಸತ್ಯನ ಈಗಲೇ ಯಾರ ಜೊತೆನೂ ಹೇಳ್ಬಾರ್ದು. ವಿಕ್ಕಿ ಅವರೇ, ಏನಾಯ್ತು? ಅಪ್ಸೆಟ್ ಆಗಿರೋ ತರ ಇದ್ದೀರಾ? ಹಾಗೇನಿಲ್ಲ ಆಂಟಿ, ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ನೀವೀಗ ಹೇಳ್ಬಿಟ್ರೆ ನಾನು ನಂಬಿಡಲ್ಲ. ನಿಜ ಹೇಳಿ, ನೀವೇನೋ ಯೋಚನೆ ಮಾಡ್ತಾ ಬೇಜಾರಾಗಿದ್ದೀರಾ ಅಲ್ವಾ? ಇಲ್ಲ ಆಂಟಿ, ಆ ಥರ ಏನೂ ಇಲ್ಲ. ಆ ಬ್ಲ್ಯಾಕ್ ಮೇಲರು ನಿಮ್ಮ ಹತ್ರ ಏನಂದ ಅಂತ ನನ್ಗೆ ಹೇಳೇ ಇಲ್ಲ. ಅವತ್ತು ಅಲ್ಲಿ ಏನಾಯ್ತು? ನೀವೇನ್ ಮಾತಾಡಿದ್ರಿ? ನೀವ್ ಯಾಕೆ ಕಾರಲ್ಲಿ ಕೂರ್ತಿದ್ದಾಗೆ ಭಾವನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಹೇಳಿದ್ರಿ? ಅಂತದ್ ಏನಾಯ್ತು ವಿಕ್ಕಿ ಅವ್ರೆ ಅಲ್ಲಿ? ಆರ್ತಿ, 3-4 ದಿನ ಆದ್ಮೇಲೆ ಆಸ್ಪತ್ರೆಯಿಂದ ಬಂದಿದ್ದೀನಿ. ಈಗ ಯಾಕೆ ಅದೆಲ್ಲ? ನಾನು ನಿಮ್ಮನ್ನ ಹಾಸ್ಪಿಟ್ಲಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅದು ಅಲ್ಲದೆ ರಿಕವರ್ ಬೇರೆ ಆಗ್ತಾ ಇದ್ದೀನಿ. ಟೆನ್ಷನ್ ಕೊಡೋ ಮಾತೆಲ್ಲ ಯಾಕೆ? ಟೆನ್ಷನ್ ಕೊಡೋ ಮಾತು ಅಂದ್ರೆ ಅವತ್ತಿನ ವಿಷಯ ನಿಮ್ಗೆ ಈಗ್ಲೂ ಟೆನ್ಷನ್ ಕೊಡ್ತಿದ್ಯಾ? ಇಲ್ಲ. ಮತ್ತೆ ಆರ್ತಿ, ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ. ವಿಕ್ಕಿ ಅವ್ರೆ, ಏನ್ ಮಾಡ್ತಿದ್ದೀರಾ? ಬಾಗ್ಲು ತೆಗ್ದೇ ಇದೆ, ಬಿಡಿ. ನೀವು ಬಿಡಕ್ಕಲ್ಲ ಕಣ್ರಿ, 3 ಗಂಟೆ ಹಾಕಿ ಮದುವೆ ಆಗಿದ್ದು, ಯಾವಾಗ ಹಿಡ್ಕೊಳಕ್ಕೆ. ಅಮ್ಮ ಅಮ್ಮ, ಆಫೀಸಿಗೆ ಲೇಟ್ ಆಯ್ತು, ಟಿಫಿನ್ ಬಾಕ್ಸ್ ತಂದು ಕೊಡ್ತೀಯಾ? ಹಾ, ಬಂದೆ ತಗೋ, ಎಲ್ಲ ರೆಡಿ ಆಗಿದೆ. ಅಮ್ಮ, ನಿನಗೆ ನನ್ನ ಮೇಲೆ ಏನ್ ದ್ವೇಷ ಅಂತೀನಿ ನೋಡು. ನನ್ನ ಇಷ್ಟು ಸ್ಲಿಮ್ ಆಗಿ ಬಳ್ಳಿ ತರ ಇದೀನಿ ಅಂತ ಇರೋ ಬರೋದನ್ನೆಲ್ಲ ತಿನ್ಸಿ ನೀನ್ ತರ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಹಾಕ್ತೀನಿ ನೋಡು. ನೀನ್ ಒಬ್ಳೆ ಬುದ್ಧಿವಂತೆ ಅನ್ನೋ ತರ ಮಾತಾಡ್ಬೇಡ. ನಿನ್ ಹೊಟ್ಟೆಗೆ ಇಷ್ಟು ಹಿಡಿಸಿದ್ರೆ ತಾನೇ ನೀನ್ ತಿನ್ನೋದು. ಮತ್ತ್ಯಾಕೆ ಊರಿಗೆಲ್ಲ ಆಗೋಷ್ಟು ತುಂಬಿಟ್ಟಿದ್ಯಾ? ಅದು ನಿನಗೊಬ್ಳಿಗೆ ಅಲ್ಲ ಕಂದ, ಸಾರ್ಥಕ್ಕು, ವಿಕ್ಕಿ, ವೇದಾಂತ ಇವ್ರಿಗೆಲ್ರಿಗೂ ಸೇರಿಸಿ ನಿಮ್ಮಮ್ಮ ಸ್ಪೆಷಲ್ ಅಡುಗೆ ಮಾಡಿದಾಳೆ. ಓ ಹಾಗಾ? ಓಕೆ ಓಕೆ. ಆದ್ರೂ ನಾಟ್ ಓಕೆ. ಯಾಕೆ ನಾಟ್ ಓಕೆ? ಮತ್ತಿನ್ನೇನು, ಇಷ್ಟು ದೊಡ್ಡ ಟಿಫಿನ್ ಬಾಕ್ಸ್ ಹೇಗೆ ಎತ್ಕೊಂಡೋಗ್ಲಿ? ಈಗಲೇ ನನಗೆ ಕೆಲವರು ಕೊರಕೆ ಕಡ್ಡಿ ಅಂತವೆ. ಇನ್ನಿದನ್ನ ಆಫೀಸಿಗೆ ಎತ್ಕೊಂಡು ಹೋಗೋಷ್ಟರಲ್ಲಿ ಕೂದಲೆಳೆ ರೇಂಜಿಗೆ ಸಣ್ಣ ಆಗೋಗ್ಬಿಡ್ತೀನಿ. ಅಯ್ಯೋ ಹುಚ್ಚುಡ್ಗಿ, ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಏನಂತೆ, ರಾಜ ಬರ್ತಾನೆ. ರಾಜಣ್ಣನ ಪಾಪ ಅವ್ರಿಗೆ ಸುಮ್ಮನೆ ತೊಂದ್ರೆ. ಪರವಾಗಿಲ್ಲ, ನೀನೇ ತಗೊಂಡೋಗು, ನನಗೇನು ತೊಂದರೆ ಇಲ್ಲ. ಸರಿ, ನಿಂಗೆ ಯಾಕೋ ಹಠ ಜಾಸ್ತಿ ಆಯ್ತು. ಪಾಪ ರಾಜಣ್ಣನ್ ಕೆಲಸ ಇರುತ್ತಲ್ವಾ ಅಂತ ಹಂಗಂದೆ. ಟಿಫನ್ ಬಾಕ್ಸ್ ನ ಆಫೀಸರು ಕೊಟ್ಟು ಆಮೇಲೆ ಕೂಡ ಕೆಲ್ಸಕ್ಕೆ ಹೋಗ್ಬೋದು. ಓಡೋಣವಾ? ಓಹೋ, ಆಲ್ರೆಡಿ ವಿಷಯ ನಿಮಗೆ ಕಮ್ಯುನಿಕೇಟ್ ಆಗ್ಬಿಟ್ಟಿದ್ಯಾ? ಬೆಳಗ್ಗೆನ ಆಯ್ತು. ಈ ಟಿಫಿನ್ ಬಾಕ್ಸ್ ನೋಡಿದ್ರೆ ಇದ್ರಲ್ಲಿರೋದ್ನೆಲ್ಲ ತಿಂದು ಎಲ್ರು ಕುಂಕರ್ಣಂತರ ನಿದ್ದೆ ಮಾಡದೇ ಇದ್ರೆ ಸಾಕು. ಅಮ್ಮ, ಬರೋವಾಗ ಬಾಕ್ಸ್ ಖಾಲಿ ಆಗಿರುತ್ತೆ, ತರೋದನ್ನ ಮರಿಬೇಡ ಕಣೆ. ಓ ಆಯ್ತು ಪರಿ, ಇಲ್ಲಾಂದ್ರೆ ನಾನು ಆಫೀಸಿಗೆ ವಾಪಸ್ ಕಳ್ಸಲ್ವಾ? ಹೋಗಿ ಸುಮ್ಮನೆ. ಬಾಯ್. ವೇದಾಂತ್, ಈ ಡೀಲ್ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಆಮ್ ಐ ರೈಟ್? ಅಫ್ಕೋರ್ಸ್ ಸರ್, ಈ ಡೀಲ್ ನಮ್ಗೆ ನಿಜವಾಗ್ಲೂ ಇಂಪಾರ್ಟೆಂಟ್. ಇನ್ ಕೇಸ್ ಇದು ಕ್ಲಿಕ್ ಆದ್ರೆ ಈ ಡೀಲರ್ಸ್ ಹಾಗೂ ವೆಂಡರ್ಸ್ ಮಧ್ಯೆ ಒಂದು ಸ್ಪೆಷಲ್ ಅಸೋಸಿಯೇಷನ್ ಇದೆ. ಇನ್ ಕೇಸ್ ಎವ್ರಿಥಿಂಗ್ ಗೋಸ್ ವೆಲ್, ನಮ್ಗೆ ಇವ್ರುಗಳಿಂದನೂ ಒಂದಷ್ಟು ಆರ್ಡರ್ಸ್ ಸಿಗುತ್ತೆ. ಮೋರ್ ಓವರ್ ಒಂದು 50 crores ಪ್ರಾಜೆಕ್ಟ್ ನಮ್ದಾಗುತ್ತೆ.
ಅಂಡ್ ಯುರೋಪ್ ಮಾರ್ಕೆಟ್ ಎಂಟರ್ ಆಗೋದಕ್ಕೆ ದಿಸ್ ಇಸ್ ದ ಮೇನ್ ಡೋರ್. ನೀವಿದ್ರ ಬಗ್ಗೆ ಲಾಸ್ಟ್ ವೀಕ್ ನನ್ನ ಹತ್ರ ಮಾತಾಡಿದಿರಿ ಅಲ್ವಾ? ಆಕ್ಚುಲಿ ಇದು ಲಾಸ್ಟ್ ವೀಕ್ ಆಗ್ಬೇಕಿತ್ತು, ಬಟ್ ವಿಕ್ರಾಂತಿಗೆ ಹೀಗೆಲ್ಲ ಆಯ್ತು ಅಂತ ನಾನು ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯೂರೋವರ್ ಸಿಇಒ ವರ್ಚುವಲ್ ಮೀಟಿಂಗ್ ಅಲ್ಲಿ ಸಿಗ್ತಾರೆ. ಅಂಡ್ ಟುಡೇ ಅಟ್ ಎನಿ ಕಾಸ್ಟ್ ನಾವು ಈ ಡೀಲ್ ಲಾಕ್ ಮಾಡಲೇಬೇಕು. ಆಲ್ ದಿ ಬೆಸ್ಟ್. ಏನ್ ನೀನು ಯಾವಾಗ ಬಂದ್ರು ನನ್ನ ಬೈದು ಕಳಿಸ್ಬಿಡ್ತೀಯ. ನೀನು ನೋಡ್ದೆ ನನ್ನ ಮನ್ಸೆಲ್ಲ ತಳಮಳ ಆಗ್ತಾ ಇದೆ ಗೊತ್ತಾ? ಕಾಂತ ಪ್ಲೀಸ್ ಕಾಂತ ಪ್ಲೀಸ್ ಮಾಡ್ತೀನಿ ಹೇಳಿ ಫ್ಯೂಚರ್ ಬಾಸ್. ಏನ ಅಂದ್ರೆ ಮದುವೆ ಆದವರೆಲ್ಲ ಹೆಂಡತಿನ ಬಾಸ್ ಅಂತಾನೆ ಅಲ್ವಾ ಕರೆಯೋದು? ನಮ್ ಬಾಸ್ಗೆ ಫ್ಯೂಚರ್ ಬಾಸ್ ಆಗೋರಲ್ವಾ ಮೇಡಮ್ ನೀವು? ಬಾಸ್ಗೆ ಬಾಸು ಅಂದ್ಮೇಲೆ ನಮ್ಗೂ ಬಾಸ್ ಅಲ್ವಾ ಮೇಡಮ್? ತಲೆ ಹೊಟ್ಟೆ ಸಾಕು, ಮೊದ್ಲೆಲ್ಲಾರನು ಊಟಕ್ಕೆ ಕರೀರಿ. ಏನು ಊಟಕ್ಕ? ಹಲೋ, ಯಾಕೆ ಯಾವಾಗ್ಲೂ ಓವರ್ ಶಾಪ್ ತಗೊಂಡು ಬೆಚ್ ಬೀಳ್ತಾ ಇರ್ತೀರಾ? ನಾನ್ ಕರ್ದಿದ್ದು ಊಟಕ್ಕೆ, ಸಾಯಕ್ಕಲ್ಲ. ಅರ್ಧಂಬರ್ಧ ಆಗೋದಕ್ಕಿಂತ ಒಟ್ಟಿಗೆ ಸಾಯೋದು ವಾಸಿ ಅಲ್ವಾ ಮೇಡಮ್? ಯಾವಾಗ್ಲೂ ಹುಲಿ ಕಿವಿಲಿ ಜೋಕ್ ಹೇಳೋ ಕಾರ್ಯಕ್ರಮನ ನನ್ಗೆ ಕೊಡ್ತೀರಾ, ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ರೀ, ಇದ್ಯಾಸೆ ಮೇ ಕಂಪ್ಯಾರಿಸನ್? ಬಾಸು ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದಾರೆ. ನಾನು ಹೋಗಿ ಡೋರ್ ಓಪನ್ ಮಾಡಿ ಅರ್ಧ ತಲೆ ಮಾತ್ರ ಒಳಗಡೆ ಹಾಕಿ ಎಕ್ಸ್ಕ್ಯೂಸ್ ಮಿ ಬಾಸ್ ಊಟಕ್ಕೆ ಬರ್ಬೇಕಂತೆ ಅಂತ ಕರೆದ್ರೆ ಬಾಸು ಕೂತಿದ್ ಕಡೆಯಿಂದನೇ ಡೋರ್ ಕ್ಲೋಸ್ ಮಾಡಿ ನನ್ನ ಕಚ್ಚಿಬಿಡ್ತಾರೆ. ಅದು ಕಚಕಲ್ಲ, ಕೊಯಿಂಕ್. ಯಾವ್ದೋ ಒಂದು, ಆದ್ರೆ ಹೊಗೆ ಹಾಕಿಸ್ಕೊಳ್ಳೋದು ನಾನೇ ತಾನೆ. ಟೆನ್ಷನ್ ಮಾಡ್ಕೋಬೇಡಿ, ನಾನ್ ಕರೀತಿದ್ದೀನಿ ಅಂತ ಹೋಗೇಳಿ. ಅಯ್ಯ, ನೀವೇ ಹೇಳಿದ್ರಲ್ರಿ ಬಾಸ್ಗೆ ಬಾಸ್ ನಾನು ಅಂತ, ಹೋಗ್ ಕರೀರಿ. ಓ ಓಕೆ ಮೇಡಮ್. Absolutely. That shouldn't be a problem because this is not the first time we are doing it, and trust me, we're quite old in this business. So this deal should be okay for us, guys. Yeah, and one more thing. ಏನಪ್ಪ ಮಾಡೋದೀಗ? No, absolutely. We'll take care of this, and trust me, this is not new to us. We are quite old in this business. And yes, I need one more favor. I want the list of all the financial institutions that are investing in our business. ಭಗವಂತ, ಜನ ಇಕ್ಕಟ್ಟಿನ ಪರಿಸ್ಥಿತಿಗೆ ಅಡ್ಡಗತ್ತಿನ ಎಕ್ಸಾಂಪಲ್ ಆಗಿ ಕೊಡ್ತಾರೆ, ಆದ್ರೆ ಅದು ಸರಿಯಾದ ಉದಾಹರಣೆ ಅಲ್ಲ. ಈ ರೌಡಿ ಬೇಬನ್ ಮಧ್ಯೆ ಸಿಕ್ಕಾಕೊಳ್ಳೋದಕ್ಕಿಂತ ಕಷ್ಟ ಆ ನರಕದಲ್ಲೂ ಇಲ್ಲ. And trust me, sir, this deal will be hassle-free. We have worked before. Yes, and everything will be taken care of. Absolutely no chaos. And also, I want the list of all the financial institutions that will be supporting your business. Especially the major banks. Excuse me, if you don't mind, how about we catch me in another 2 hours? Thank you. ವಿಡಿಯೋ ಕಾನ್ಫರೆನ್ಸ್ ನಡೀಬೇಕಾದ್ರೆ ಮಾತಾಡ್ಬಿಡಿ ಅಂತ ಎಷ್ಟು ಸಲ ಹೇಳಿದೀನಿ ನಿಮ್ಗೆ? ಅಲ್ಲಿ ಬುದ್ಧಿ ಇದೆಯೇನ್ರಿ ನಿಮ್ಗೆ? in 30 minutes ಅಲ್ಲಿ ಕೆವಿನ್ ಮೀಟ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನೇನ್ರಿ? ಅಷ್ಟರಲ್ಲಿ ನಾನು ಹೇಳಕ್ ಬಂದ ವಿಷಯ ಆಗುತ್ತೆ ಅನ್ಸುತ್ತೆ ಬಾಸ್. ನನ್ನ ಕಳಿಸಿದ್ದು ಅಮೂಲ್ಯ ಮೇಡಮ್. ಎಲ್ರು ಊಟಕ್ಕೆ ಬರ್ಬೇಕು ಅಂತ ಹೇಳಕ್ ಹೇಳಿದ್ರು. ಓ, ಅಮೂಲ್ಯ ಹೇಳಿಲ್ಲ? ಲಂಚ್ ಟೈಮ್ ಊಟ ಮಾಡಲ್ಲ? ಅಷ್ಟು ತಲೆ ಅಲ್ವಾ? ಅಲ್ಲ, ಅಮೂಲ್ಯ ಮೇಡಮ್ ಹೆಸರು ಹೇಳ್ತಾ ಇದ್ದಾಗೆ ನನ್ನ ಮೇಲಿರೋ ಕೋಪ ಎಲ್ಲ ಕರ್ಗೋಯ್ತು ಅನ್ಸುತ್ತೆ. ಯಾವುದಕ್ಕೂ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಂಡು ನನ್ನ ಕೆಲಸನೆಲ್ಲ ಮಾಡಿಸ್ಕೋಬೇಕು.
ಕಾಂತ ಏನ್ ಸ್ಪೆಷಲ್ ಇವತ್ತು? ಎಲ್ಲಾರು ನೀನೇ ಕರ್ಸಿ ಊಟ ಬಡಿಸ್ತೀಯ? ವಿಕ್ಕಿ ಬಾಬಾ ಹುಷಾರಾದ್ಮೇಲೆ ನನ್ಗೊಂದ್ ವಿಷಯ ಅರ್ಥ ಆಯ್ತು. ಎವ್ರಿ ಡೇ ಸ್ಪೆಷಲ್ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಲೈಫೇ ಒಂದು ದೊಡ್ಡ ರೀಸನ್ ಅಂತ ಗೊತ್ತಾಯ್ತು. ಅದಕ್ಕೆ ಅಮ್ಮ ಮಾಡಿರೋ ಸ್ಪೆಷಲ್ ಅಡ್ಗೆನ ತಗೊಂಡ್ ಬಂದಿದ್ದೀನಿ. ಹಾಗಿದ್ರೆ ಇವತ್ತು ಫುಲ್ ಬ್ಯಾಟಿಂಗ್ ಮಾಡದೆ. ಬಾಮೈದ ಸಮಾಧಾನ ಸಮಾಧಾನ, ಈಗ ತಾನೇ ಹುಷಾರಾಗಿ ಬರ್ತಿದ್ಯಾ, ಫುಲ್ ಫಾರ್ಮ್ ಬರ್ಬೇಡ. ಬಾಸ್ ನಾನಂತೂ ಆಲ್ವೇಸ್ ಫಾರ್ಮಲ್ ಇರ್ತೀನಿ. ಮೇಡಮ್ ನೀವೇನು ಸಂಕೋಚ ಮಾಡ್ಕೋಬೇಡಿ. ರೀ ಬಿಳ್ಳ, ಅದನ್ನ ಬಡ್ಸೋರು ಹೇಳ್ಬೇಕು, ಸಂಕೋಚ ಪಡ್ಕೊಳ್ಬೇಡಿ ಅಂತ. ಊಟ ಮಾಡೋರಲ್ಲ ಕಣ್ರಿ. ಮೀನಿಂಗು ಸೇಮ್ ವಿಕ್ಕಿ ಬಾಸ್. ಬಡ್ಸೋರು ಸಂಕೋಚ ಮಾಡ್ಕೊಂಡ್ರೆ ತಿನ್ನೋರ್ಗು ಸಂಕೋಚ ಆಗುತ್ತೆ. ಅದಕ್ಕೆ ಸಂಕೋಚ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳ್ದೆ. ಕಾಂತ, ನೀವ್ ಹೇಳಿದ್ ಕರೆಕ್ಟೇ. ನೀವ್ ಯಾವಾಗ್ಲೂ ಫಾರ್ಮಲ್ ಇರ್ತೀರ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನ್ಸೆನ್ಸ್ ಮಾಡೋದ್ರೆ ವೆಂಕಟರಮಣ ಸ್ವಾಮಿ ಕಾಪಾಡು ಗೋವಿಂದ. ಆಹಾ, ಇದು ಊಟ ಅಂದ್ರೆ. ಚಿಕ್ಕಮ್ಮನ ಕೈಯಲ್ಲಿ ನಿಜವಾಗ್ಲೂ ಜಾದೂನೇ ಇದೆ. ಯಾರತ್ತ ಹೇಳಿ ಬಾವಾ? 100ಗೆ 200% ನಿಮ್ಮ ಹತ್ತನೆ ಕನ್ಫರ್ಮ್. ತಗೋ, ಇದೇ ಖುಷಿಲಿ ಇನ್ನೊಂದು ಲಾಡು ತಿನ್ನು. ನೋಡಿ ನನ್ನಿ, ಪೊಂಗಲ್ ಘಮ 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 ಅಂತಾರೆ, ಒಂದ್ ಸ್ವಲ್ಪ ಬಡಿಸ್ತ್ಯಾ? ರೀ ಇದಾವೆ ತಿಂದ್ರಿ, ಏನ್ರಿ ಕಚಾಪಚ ಕಚಾಪಚ ಅನ್ಕೊಂಡು ನೀವು? ತುಂಬಾ ಚೆನ್ನಾಗಿದೆ. ಇಲ್ಲಿ ಆನು ಹೇಗ್ ತಿನ್ನು 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 ವಿಕ್ರಾಂತ್. ಮತ್ತೆ ಆಗ್ಲೇ ಫುಲ್ ಬ್ಯಾಟಿಂಗ್ ಅಂತೆಲ್ಲ ಹೇಳ್ದೆ, ತಿನ್ನು ಬಾಮೈದ. ಊಟದ ಜೊತೆಗೆ ಅದಕ್ಕಿಂತ ಹೈಯೆಸ್ಟ್ ಕ್ಯಾಲರಿ ಇರೋ ಪ್ರೀತಿನ ತಿನ್ಸಿದ್ರೆ ಹೊಟ್ಟೆಲಿ ಎಲ್ಲಿ ಜಾಗ ಇರುತ್ತೆ ಬಾವ? ನಿಮ್ ಪ್ರೀತಿಗೆ ನನ್ನ ಹೊಟ್ಟೆನೆ ತುಂಬಾಯ್ತು. ನಿನ್ನ ಈ ಆಫೀಸಲ್ಲಿ ಮೊದಲಿನ ತರ ನೋಡೋದಕ್ಕೆ ಬಹಳ ಖುಷಿ ಆಗ್ತಿದೆ ವಿಕ್ರಾಂತ್. ಸೇಮ್ ಹಿಯರ್ ವೇದಾಂತ್, ನಾನು ನನ್ನ ಕಿಲಾಡಿ ಬಾಮೈದನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಬಾಬಾ ಈಗ ಸಾರ್ಥಕ್ ಅಣ್ಣನ ಅಟ್ಯಾಕ್ ಮಾಡೋಣ. ಏ ಅಮೂಲ್ಯ, ಯಾಕೆ ತಿನ್ಸ್ಬಿಟ್ಟೆ? ವೇದಾಂತ್ ಏನು ಅಂದ್ಕೊಳಲ್ಲ, ತಿನ್ಸು ಪರವಾಗಿಲ್ಲ. ಎಲ್ಲಿಂತ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಈ ಲೆವೆಲ್ಗೆ ಸಪೋರ್ಟ್ ಸಿಕ್ಕಿದ್ರೆ ಬಿಡ್ತಾರ? ಸ್ವೀಟ್ ತಿಂದ್ರಿ? ತಿಂತೀನಿ. ರೊಟ್ಟಿ ರೊಟ್ಟಿ ಸೂಪರ್ ಆಗಿದೆ. ಇನ್ನೊಂದು ಹಾಕೊಳ್ಳಿ. ತುಂಬಾ ಚೆನ್ನಾಗಿದೆ, ತುಂಬಾ.
ನೀನ್ ನನ್ಗೊಂದು ಮಾತು ಕೊಡ್ಬೇಕು ಅಮ್ಮು. ಏನಮ್ಮ? ನೀನ್ ಯಾವತ್ತು ಶ್ರೀಮಂತರ ಮನೆ ಹುಡುಗರನ್ನ ಪ್ರೀತಿಸೋದಾಗ್ಲಿ ಮದುವೆ ಆಗೋದಾಗ್ಲಿ ಮಾಡ್ಕೊಡ್ತು. ನೀವೆಲ್ಲ ಊಟ ಮಾಡ್ತೀರಿ, ನನ್ಗೊಂದು ಕಾಲ್ ಇದೆ. ಯು ಗೈಸ್ ಕ್ಯಾರಿ ಆನ್.